ಹೆಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಿರುವಂಥ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ತುಲಾ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ತುಲಾ ಲಗ್ನ ಆಗಿದ್ದರೆ ನಿಮ್ಮ ರಾಹುಕೇತು ಸಂಚಾರ ಫಲ ಅಂತ ನಾವು ಮಾಡ್ತಿದ್ದೇವೆ. ಈಗ ಆಲ್ರೆಡಿ ಮೇ ತಿಂಗಳಲ್ಲಿ ರಾಹುಕೇತು ಸಂಚಾರ ಆಗಿದೆ. ಆದರೆ ನೆಕ್ಸ್ಟ್ 1.5 ವರ್ಷಗಳ ಕಾಲ ರಾಹು ಸಂಚಾರ ಇರೋದಲ್ಲ. ಹಾಗಾಗಿ ನಾನು ನನ್ನ ವೀಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ನೋಡಿದರೆ. ಇಲ್ಲಿ ನಿಮಗೆ ತುಲಾ ರಾಶಿ ಆದರೂ ನೀವು ವೀಕ್ಷಣೆ ಮಾಡಿ ವಿಡಿಯೋ, ತುಲಾ ಲಗ್ನ ಆದರೂ ಈ ವಿಡಿಯೋ ವೀಕ್ಷಣೆ ಮಾಡಿ. ಓಕೆ, ನಿಮಗೆ ರಾಹು 5ನೇ ಅಧಿಪತಿ ಆಗ್ತಾರೆ. ಐ ಮೀನ್ 5ನೇ ಮನೆಯಲ್ಲಿರ್ತಾರೆ. ಓಕೆ, ಅಂದರೆ ಕೆಲವೊಂದು ಜ್ಯೋತಿಷ ಗ್ರಂಥಗಳು ಹೇಳುತ್ತೆ, ಅಂದರೆ ರಾಹುಕೇತುಗಳು ಸ್ವಂತ ಮನೆ ಇಲ್ಲವಲ್ಲ. ನಾರ್ಮಲಿ ರಾಹುಕೇತುಗಳು ಸ್ವಂತ ಮನೆ ಇಲ್ಲ. ಬಟ್ ಕೆಲವೊಂದು ಏನಾಗುತ್ತೆ, ಕೆಲವು ಶಾಸ್ತ್ರ ಹೇಳುತ್ತೆ ಕುಂಭವನ್ನು ರಾಹುವಿನ ಸ್ವಂತ ಮನೆ ಅಂತ ನಾವು ಅನ್ಕೋಬಹುದು, ಮತ್ತು ಏನು ವೃಶ್ಚಿಕವನ್ನು ಕೇತುವಿನ ಸ್ವಂತ ಮನೆ ಅನ್ಕೋಬಹುದು ಅಂತ. ಅಂದರೆ ನಿಮಗೆ ವೃಶ್ಚಿಕ ಕುಜಂದು ಮನೆ, ಕುಂಭ ಶನಿದು ಮನೆ ಹೌದು. ಬಟ್ ಆ ಥರ ಕೆಲವೊಂದು ಕಡೆಯಲ್ಲಿ ವಿಚಾರಗಳು ಇದೆ, ಕೆಲವೊಂದು ನಂಬಿಕೆ ಇದೆ, ಆ ಥರ ಅನ್ಕೋಬೋದು. ಬಟ್ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಮೊದಲನೇದು. ಬಟ್ ನಾವು ಹೇಳ್ಬೋದು, ಅಂದರೆ ಒಳ್ಳೆ ಫಲ ಕೊಡ್ತಾರೆ ಅಂತ ಆ ಮನೆಗಳಲ್ಲಿ ಬಂದಾಗ ರಾಹು ಎಲ್ಲ. ಸೊ ಪಂಚಮದಲ್ಲಿ ರಾಹು ಇರ್ತಾರೆ, ಕೇತು 11ರಲ್ಲಿ. ನೋಡೋಣ ಯಾವ ರೀತಿ ಫಲ ಅಂತ. ರಾಹು ಪಂಚಮದಲ್ಲಿದ್ದಾಗ ವಿದ್ಯಾಭ್ಯಾಸಕ್ಕೆ ನಾನು ಆಲ್ರೆಡಿ ಗುರು ಸಂಚಾರ ವಿಡಿಯೋ ಮಾಡಿದ್ದಲ್ಲ. ಗುರು ಸಂಚಾರ ವಿಡಿಯೋ ಮಾಡಿದಾಗ ನಾನು ಹೇಳಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಆದರೆ ಪರಿಶ್ರಮ ಹೆಚ್ಚು ಮಾಡಬೇಕು ಅಂತ. ರಾಹು ಕೂಡ ಅದನ್ನೇ ಹೇಳೋದು, ನಿಮಗೆ ವಿದ್ಯೆ ಚೆನ್ನಾಗಿ ಬರುತ್ತೆ, ಆದರೆ ಏನಾಗುತ್ತೆ ಅಂದರೆ ನಿಮ್ಮ ಫೋಕಸ್ ಅಲ್ಲಿಂದ ಸ್ವಲ್ಪ ಮೂವ್ ಆಗುತ್ತೆ ಅಂತ. ಅನೇಕ ಕಡೆಗಳಿಗೆ ನಿಮ್ಮ ತಲೆ ಓಡ್ಬೋದು. ನಾನು ಅದು ಕಲಿತೇನೆ, ಇದು ಕಲಿತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅಲ್ಲಿ ಮಾಡ್ತೇನೆ, ಇಲ್ಲಿ ಮಾಡ್ತೇನೆ, ಅಂದರೆ ಬ್ರೈನ್ ನಿಮ್ಮದು ಒಂದೇ ರೀತಿ ಇರೋದಿಲ್ಲ. ಓಕೆ, ಸೊ ಫೋಕಸನ್ನು ನೀವು ಇಟ್ಕೋಬೇಕು ಈ ಸಮಯದಲ್ಲಿ, ಅದು ಮುಖ್ಯ. ಅಷ್ಟೇ ವಿದ್ಯಾರ್ಥಿಗಳಿಗೆ ಭಾಳ ಗಮನ, ಫೋಕಸ್ ನಿಮ್ಮದು ಲೂಸ್ ಆಗ್ಬೋದು ಅಂತ. ಅದು ಇದು ಅಂತ ಒಂದೇ ರೀತಿಯಲ್ಲಿ ನೀವು ಒಂದೇ ಒಂದು ಫಾರ್ಮಲ್ಲಿ ಕಲಿತಾ ಹೋದರೆ ಚೆನ್ನಾಗಿರುತ್ತೆ. ನಿಮಗೆ ಪ್ರೀತಿ ಪ್ರೇಮ ಮಾಡುವಂಥವರು ಸ್ವಲ್ಪ ಹೇಳಿದಲ್ಲ, ಸ್ವಲ್ಪ ಗುಡ್ ಆ್ಯಂಡ್ ಬ್ಯಾಡ್ ಎರಡು ಕೂಡ ಇದೆ, ಫ್ಲಕ್ಚುಯೇಷನ್ ಇದೆ ರಾಹುವಿಂದ. ಅಂದರೆ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಹೆಚ್ಚು ಮಾಡ್ಬೋದು. ನಿಮ್ಮ ಹುಡುಗಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಹೆಚ್ಚು ಮಾಡ್ಬೋದು, ಹುಡುಗನ ಮೇಲೆ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನನ್ನ ಹುಡುಗ ಹೀಗೆ ಮಾಡಬೇಕು, ಹುಡುಗಿ ಹೀಗೆ ಮಾಡಬೇಕು, ಹೀಗಿರಬೇಕು, ಹಾಗಿರಬೇಕು. ಇದರಿಂದ ಸ್ವಲ್ಪ ಕ್ಲಾಶ್ಗಳಾಗ್ಬೋದು ಡ್ಯೂ ಟು ದ ಮೋರ್ ಎಕ್ಸ್ಪೆಕ್ಟೇಷನ್. ನೀವು ತುಂಬ ಸಮಯದಿಂದ ನೀವು ಜೊತೆಗಿದ್ದೀರಿ, ಸಾಕಷ್ಟು ವರ್ಷಗಳಾಯಿತು ಅಂದರೆ ಪರವಾಗಿಲ್ಲ. ಇಲ್ಲಾಂದರೆ ಹೊಸತ್ತು ಪ್ರೀತಿ ಆದರೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು. ಓಕೆ, ಮತ್ತು ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ, ಮಕ್ಕಳ ಜೊತೆ ಸ್ವಲ್ಪ ಕಲಹ, ಮನಸ್ತಾಪಗಳು ಎಲ್ಲ ಆಗೋ ಚಾನ್ಸ್ಗಳು ಇರುತ್ತೆ ಈ ಸಮಯದಲ್ಲಿ. ಅದು ಗಮನ ವಹಿಸಿ. ಇನ್ವೆಸ್ಟ್ ಮಾಡುವಾಗ ಜಾತಕವನ್ನು ತೋರಿಸ್ಕೊಂಡು ಇನ್ವೆಸ್ಟ್ ಮಾಡಿ ಅಷ್ಟೇ. ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಬಟ್ ಜಾತಕ ತೋರಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನನ್ನ ಒಂದು ವಿಚಾರ. ಯಾಕೆಂದರೆ ಗುರು ಪಂಚಮ ಸ್ಥಾನಕ್ಕೆ ನೋಡ್ತಾರೆ, ಬಟ್ ರಾಹು ಇದ್ದಾರಲ್ಲ. ಸೊ ಇನ್ವೆಸ್ಟ್ಮೆಂಟ್ ಲಿಟಲ್ ಬಿಟ್ ಕೇರ್ಫುಲ್ ಮಾಡುವಾಗ. ಜಾತಕ ಚೆನ್ನಾಗಿದೆ ಅಂತ ನಿಮ್ಗೆ ಯಾವುದು ಜ್ಯೋತಿಷ್ಯರು ಹೇಳಿದ್ದು ಅಂತ ಅಂದ್ಕೊಳ್ಳಿ. ಅಂದರೆ ಒಳ್ಳೆ ಜ್ಯೋತಿಷ್ಯರು ಯಾರ್ಯಾರಲ್ಲ ಮಾಡ್ಬೋದು ಅಂತ ಹೇಳಿದರೆ ನೀವು ಗೋಚರ ಫಾಲೋ ಮಾಡಿಬಿಡಿ, ಜಾತಕವನ್ನೇ ಫಾಲೋ ಮಾಡಿ ಅಷ್ಟೇ ನಾನು ಹೇಳೋದು. ಓಕೆ, ಇನ್ನು ಕೇತು 11ರಲ್ಲಿರ್ತಾರೆ. ಕೇತು 11ರಲ್ಲಿದ್ದಾಗ ಏನಾಗುತ್ತೆ, ಗೇನ್ಸ್ ಲಾಭ ಕೊಡ್ತಾರೆ. 11ರ ಮನೆ ಯಾವ ಗ್ರಹ ಬಂದರೂ ಕೂಡ ಗೇನ್ಸ್ ಕೊಡ್ತಾರೆ. ಮತ್ತು ಏನಾಗುತ್ತೆ ಅಂದರೆ ನೀವು ಪರಿಶ್ರಮ ಕೂಡ ಮಾಡ್ತೀರಿ ಹಣ ಬರೋದಕ್ಕೆ. ಹೇಗಾದರೂ ಮಾಡಿ ಸ್ವಲ್ಪ ಹಣವನ್ನು ನೀವು ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಹಾರ್ಡ್ ವರ್ಕ್ ನೀವು ಮಾಡ್ತೀರಿ ಇಲ್ಲಿದ್ದಾಗ. ಓಕೆ, ಆಧ್ಯಾತ್ಮಿಕ ಯಾರೇ ಇದ್ದರೂ ಕೂಡ ನಿಮಗೆ ಕೂಡ ಒಳ್ಳೆಯದು. ಆಧ್ಯಾತ್ಮಿಕ ಗೇನ್ಸ್ ಕೊಡ್ತಾರೆ, ಅಂದರೆ ಹೊಸ ಒಂದು ಆಧ್ಯಾತ್ಮಿಕ ವಿಚಾರವನ್ನು ನೀವು ಕಲಿಯುವಂಥ ಒಂದು ಯೋಗನೂ ಇದೆ. ಕೇತು ಏನಾಗುತ್ತೆ 11ರಿದ್ದಾಗ ಕೆಲವರು ಹೇಳ್ತಾರೆ ನಿಮ್ಗೆ ಗೇನ್ಸ್ ಕಟ್ಟಾಗಿ ಬರುತ್ತಂತ. ಕಟ್ಕಟ್ಟು ಬಂದರೂ ಕೂಡ ಗೇನ್ಸ್ ಅಲ್ಲ. ಓಕೆ, ಲಾಭ ಖಂಡಿತವಾಗಿ ಇದ್ದೇ ಇರುತ್ತೆ, ಅದರಲ್ಲಿ ಏನು ಮಾತಿಲ್ಲ. ಓಕೆ, ಕೇತು ಸೂರ್ಯ ಮನೆಯಲ್ಲಿ ಇದ್ದಾಗ ನಾರ್ಮಲಿ ಒಳ್ಳೆ ಫಲ ಕೊಡಬೇಕು. ಓಕೆ, ಮತ್ತೊಮ್ಮೆ ಹೇಳ್ತೇನೆ, ಸೂರ್ಯ ಮನೆಯಲ್ಲಿ ಕೇತು ಇದ್ದಾಗ ಒಳ್ಳೆ ಫಲ ಕೊಡ್ತಾರೆ. ಓಕೆ, ಅದರಲ್ಲಿ ಏನು ಮಾತಿಲ್ಲ. ಯಾಕೆಂದರೆ ಸ್ವಲ್ಪ ಅದು ಪಾಸಿಟಿವ್ ಇದೆ ಅಲ್ಲಿ ಎನರ್ಜಿಗಳು ಸಾಧಾರಣವಾಗಿ. ಚಿಂತೆ ಇಲ್ಲ. ಲಾಭಗಳು ನೀವು ಏನೇ ಕೆಲಸ ಮಾಡಿದರೂ ಕೂಡ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಕೇತು ಲಾಭವನ್ನು ಕಟ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ಲಾಭವನ್ನು ಕೊಡ್ತಾರೆ ನಿಮಗೆ.
ಹಾಗಾಗಿ ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ. ಜಾತಕ ಪರೀಕ್ಷೆ ಬೇಕಾದರೆ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ, ಸಂಪೂರ್ಣವಾಗಿ ಈ ಜಾತಕ ಪರೀಕ್ಷೆಯಲ್ಲಿ ಮಾಡಿ ಎಲ್ಲ ವಿಷಯ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬದಲಿವನ್ನು ಭೇಟಿ ಮಾಡ್ತೇನೆ. ಅಲ್ಲಿಯೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.